ಡಾಕ್ಟ್ರೆ, ವಿಷಮಾಗ್ನಿ ಬಗ್ಗೆ ತಿಳಿಸ್ಕೊಟ್ರಿ. ಈಗ ತೀಕ್ಷ್ಣ ಅಗ್ನಿ ಬಗ್ಗೆ ತಿಳಿಸ್ಕೊಡ್ತೀರಾ? ಜನ ಯಾವ ಥರ ತೊಂದರೆ ಪಡ್ತಾರೆ ಅಂತ. ತೀಕ್ಷ್ಣಾಗ್ನಿ ಅದು ಪಿತ್ತದಿಂದ ಆಗುವಂಥದ್ದು. ತೀಕ್ಷ್ಣಾಗ್ನಿಲಿ ಏನಾಗುತ್ತೆ ಅಂದರೆ, ನಾವು ತಗೊಂಡಿರುವಂತಹ ಆಹಾರ ತುಂಬ ಫಾಸ್ಟಾಗಿ ಜೀರ್ಣ ಆಗಿ ಹೋಗ್ತದೆ. ತಿಂದ ತಕ್ಷಣ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ. ಎಷ್ಟೋ ಥರ ಹಾರ್ಮೋನಲ್ ಸಮಸ್ಯೆ ಇರೋರಿಗೂ ಈ ಲಕ್ಷಣಗಳು ಬರುತ್ತೆ. ಉದಾಹರಣೆಗೆ ಹೈಪರ್ ಥೈರಾಯ್ಡಿಸಮ್ ಅಲ್ಲೆಲ್ಲ ಬರುತ್ತೆ, ಸಾಮಾನ್ಯವಾಗಿ ಸಿಗುವಂಥದ್ದು. ಇದಕ್ಕೆ ಸೊಲ್ಯೂಷನ್ ಏನು? ಗುರು, ಶೀತ ಮತ್ತು ಮಧುರ ರಸವಾದಂಥ ಆಹಾರ ಹೆಚ್ಚಾಗಿ ತಗೊಳ್ಳುವಂಥದ್ದು. ಜೊತೆಗೆ ಪಂಚಕರ್ಮದಲ್ಲಿ ವಿರೇಚನಕ್ಕೆ ಅತ್ಯದ್ಭುತವಾದ ರಿಸಲ್ಟ್ ಇದೆ. ಇದರಲ್ಲಿ ವಿರೇಚನ ಮಾಡಿಸುವಂಥದ್ದು ಮತ್ತು ಇದರಲ್ಲಿ ಏನಾದ್ರು ಅಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂದರೆ ಅದನ್ನು ನೋಡಿ ಅದಕ್ಕೆ ಏನು ಬೇಕು ಸರಿಯಾದ ಜುಡಿಷಿಯಸ್ ಆಗಿರುವಂತಹ ಒಂದು ಸ್ಟೆಪ್ ತಗೊಂಡು ಗುಣ ಮಾಡ್ಕೊಳ್ಳೋಂಥದ್ದು. ಸಾಮಾನ್ಯವಾಗಿ ಫಿಸಿಯಾಲಜಿಕಲಿನೇ ಅಗ್ನಿ ಜಾಸ್ತಿ ಇದೆ ಅಂತ ಸ್ವಲ್ಪ ಈ ಮುದ್ದೆ ಹಾಗೆ ಗೋಧಿ ಹಿಟ್ಟಿನ ಮುದ್ದೆ ಮಾಡ್ಕೋಬಹುದು, ಮೆಂತೆ ಮುದ್ದೆ ಮಾಡ್ಬೋದು, ಅದು ತುಪ್ಪ ಹಾಕಿ ಊಟ ಮಾಡಿದ್ರೆ ಅದೆಷ್ಟು ಶಮನ ಆಗೋಗ್ತದೆ. ನಿಮಗೆ ಅಲ್ಲಿ ಧಾತು ಕ್ಷಯನೂ ಆಗೋದಿಲ್ಲ, ಹಾಗೆ ವೆಯ್ಟ್ ಕೂಡ ಮೇಂಟೈನ್ ಆಗ್ತದೆ. ಇದು ತೀಕ್ಷ್ಣ. ಥ್ಯಾಂಕ್ ಯು ಡಾಕ್ಟ್ರೆ.